ಫೈನ್, ಮಾತಾಡ್ತೀನಿ ಅದನ್ನು ಮಾಡ್ತಿಲ್ಲಲ್ಲ, ನಿಮ್ಮನ್ನು ಅದನ್ನು ಮಾತಾಡ್ತೀನಿ. ಮಾಡ್ತಿಲ್ಲ. ಇದೀಗ ಮೋಹನ್ ಕುಮಾರ್ ಗೌಡ್ರ ಒಂದು ಪ್ರಶ್ನೆ ಇತ್ತು. ಮೋಹನ್ ಕುಮಾರ್ ಗೌಡ್ರೆ, ರಾಜ್ಯಗಳು ಸರ್ಕಾರಗಳು ಮಾತಾಡೋದು ಬೇಡ. ಹಿಂದೆ ಎಲ್ಲ ಬಹುಶಃ ನಾಗಣ್ಣ ಗೌಡ್ರು ಗೊತ್ತಿರುತ್ತೆ, ಈ ಕಾವೇರಿ ಕುಟುಂಬ ಅಂತ ರೈತರೇ ಮಾಡ್ಕೊಂಡಿದ್ರು. ಕಾವೇರಿ ಕುಟುಂಬ ಅಂತ ಕರೀತಾರೆ ಅದನ್ನು. ಈ ರೈತರುಗಳು ಏನು ಮಾಡಿದ್ರು ಅಂದರೆ, ಕರ್ನಾಟಕ ರೈತರು, ತಮಿಳ್ನಾಡು ರೈತರು ಕಷ್ಟಪಟ್ಟು ಮಾತಾಡ್ಕೊಳ್ಳೋದು. ಅವ್ರು ರೈತರೇ ಮಾತಾಡೋದು. ನೋಡ್ರಪ್ಪ, ನೀನು ರೈತ, ನಾನು ರೈತ, ನೀನು ಹೊಲ ಉಳಬೇಕು, ನಾನು ಹೊಲ ಉಳಬೇಕು, ಇಬ್ಬರದು ಜೀವನ ಇದ್ರ ಮೇಲೆ ನಿಂತಿರೋದು. ನಾನು ಇಷ್ಟು ಕಷ್ಟದಲ್ಲಿದ್ದೀನಿ, ನೀನು ಇಷ್ಟು ಕಷ್ಟದಲ್ಲಿದ್ದಾಗ ನಾವಿಬ್ಬರು ಅನುಸರಿಸ್ಕೊಂಡು ಬೆಳೆಗೆ ತಕ್ಕನಾಗಿ ನೀರು ವಿಚಾರ ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಒಂದು ಕುಟುಂಬ ಅಂತ ಒಂದು ಫಾರ್ಮ್ ಆಗಿತ್ತು. ಇವೆಲ್ಲ ಎಲ್ಲಿಗೆ ಬಂತು ಈಗ? ಆ ರೈತ ಹೋರಾಟಗಾರರು, ಆ ಒಂದು ಚಳವಳಿಗಳು, ಆ ಒಂದು ಸಾಮರಸ್ಯ ಮಾತುಕತೆಗಳು ಇವೆಲ್ಲ ಇಲ್ವಾ ಇವಾಗ ಗೌಡ್ರೆ ಅಂತ? ಇಲ್ಲ, ಈಗಲೂ ರೈತ ಕುಟುಂಬದ ಕಾರ್ಯಕ್ರಮಗಳು ಆಗಾಗ್ಗೆ ನಡೀತಾ ಬರ್ತಾ ಇದೆ. ಯಾಕೋ ಈ ಬಾರಿ ಈ ವಿಚಾರದಲ್ಲಿ ರೈತ ಕುಟುಂಬಗಳು ಒಂದಾಗಿ ಒಂದು ಸಭೆ ಇಷ್ಟರೊಳಗಡೆ ಸೇರಬೇಕಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ರೈತ ಕುಟುಂಬಗಳು ಒಟ್ಟುಗೂಡಿ ರೈತ ಸಂಘಟನೆಗಳು ಆಹ್ವಾನ ಮಾಡಿ ಇಲ್ಲಿಯ ಪರಿಸ್ಥಿತಿನ ರೈತರಿಗೆ ತಿಳಿಸ್ಕೊಡೋ ಮೂಲಕ, ಯಾಕೆಂದರೆ ರಾಜ್ಯ ಸರ್ಕಾರಗಳು ಮತ್ತು ಆ ತಮಿಳುನಾಡು ಸರ್ಕಾರಕ್ಕೆ ಬಯಕೆಗಳೇನು ಅಂತಂದರೆ, ಎರಡೂ ಜನರ ಯಾವುದೇ ಕಾರಣಕ್ಕೂ ಗಲಾಟೆಗಳು ನಡೀತಾನೆ ಇರಬೇಕು. ಸರ್ಕಾರದ ಆಗಲೇ ಸ್ನೇಹಿತರು ಒಬ್ಬರು ಹೇಳಿದ್ರು, ಬೇಳೆ ಬೇಯಿಸಬೇಕು ಅಂತ. ಆ ಬೇಳೆ ಬೇಯ್ತಾನೆ ಇರಬೇಕು ಪ್ರತಿ ಬಾರಿನೂ ಕಾವೇರಿ ವಿಚಾರದಲ್ಲಿ. ಹಾಗಾಗಿ ಎರಡೂ ರಾಜ್ಯಗಳಿಗೂ ಅದೊಂದು ನಿಲುವು. ಆದರೆ ರೈತ ಕುಟುಂಬದ ಕಾರ್ಯಕ್ರಮಗಳು ಮಾಡೋದಕ್ಕೆ ರೈತ ಸಂಘಟನೆಗಳು ಯಾಕೋ ಈ ಬಾರಿ ಇಷ್ಟರೊಳಗಡೆ ಕರೀದೆ ಮೀನಮೇಷ ಎಣಿಸ್ತಾ ಇರೋದು ಏನಕ್ಕೆ ಅಂತ ಅನ್ನೋಂಥದ್ದು ಪ್ರಶ್ನೆ ಕಾಡ್ತಾ ಇರೋ ಅಂಥದ್ದು. ಫೈನ್, ನಾನು ರಿಷಿಕ್ ಅವ್ರು ಕೇಳ್ತೀನಿ. ಇದು ಪ್ರತಿ ಬಾರಿ ನೋಡಿ, ಈಗ ಸಪೋಸ್ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯದಿಂದ ಹೋದವರು ತಮಿಳ್ನಾಡಿಗೆ ಸಿ ಎಮ್ ಆಗಿದ್ದಾರೆ ರೀ. ಜಯಲಲಿತಾ ಅವರು ಇಲ್ಲಿಂದ ಹೋಗಿ ಅಲ್ಲೂ ಸಿ ಎಮ್ ಆದವರಿದ್ದಾರೆ. ಏನು ಆಶ್ಚರ್ಯ ಏನಿಲ್ಲ ಇದರಲ್ಲಿ. ಬಟ್ ಏನಾಗ್ಬಿಡುತ್ತೆ, ಆ ರಾಜ್ಯದ ಮಟ್ಟಿಗೆ ಹೋದರೆ ಅಲ್ಲಿ ಯಾರೇ ಸಿ ಎಮ್ ಆಗಲಿ, ಕಾವೇರಿ ಬೇಕೋ ಬೇಡವೋ ಅದನ್ನು ಅವರು ಬಲವಾಗಿ ನನಗೆ ಕರ್ನಾಟಕ ಬಿಡಬೇಕು ಅಂತ ಹೇಳಿದ್ರೇ ಅವನಿಗಲ್ಲಿ ಮತ, ಅವನಿಗಲ್ಲಿ ವ್ಯಾಲ್ಯೂ. ಇಲ್ಲದೆ ಇದ್ರೆ ಇಲ್ಲ ಅಂತ. ಅವಶ್ಯಕತೆ ಇದೆಯೋ, ಮೆಟ್ಟೂರ್ದು ಡ್ಯಾಮ್ ತುಂಬುತ್ತಾ, ಎಷ್ಟು ಕೆಪಾಸಿಟಿ, ಏನು 400 TMC ಇಡಿಸ್ಬಿಡ್ತೇನೆ ರೀ ಮೆಟ್ಟೂರು ಡ್ಯಾಮು? 400 TMC ಇಡಿಸ್ಬಿಡ್ತಾ ಮೆಟ್ಟೂರು ಡ್ಯಾಮು? ಅಷ್ಟು ಕೆಪಾಸಿಟಿ ಇದೆಯಾ ಆ ಡ್ಯಾಮ್ಗೆ? ಅರ್ಥ ಆಯ್ತಾ? ಅಷ್ಟೊಂದು ದಮ್ಮಿದೆಯಾ ಆ ಡ್ಯಾಮಿಗೆ? ಇಲ್ಲ. ತುಂಬಿ ಬೇಕಾದ್ರೆ ನಾವು ಸಮುದ್ರಕ್ಕೆ ಬಿಟ್ಬಿಡ್ತೀವಿ. ನಾನು ಸಮುದ್ರಕ್ಕೆ ನೀರು ಬಿಡುವುದರ ವಿರೋಧಿ ಅಲ್ಲ. ಇಲ್ಲಿ ಸಮುದ್ರಕ್ಕೆ ನೀರು ಬಿಡುವುದು ಕೂಡ ಪ್ರಕೃತಿನೇ, ಅದಕ್ಕೂ ನೀರು ಹೋಗಲೇಬೇಕು. ಅದ್ರ ಮೇಲೆ ಒಂದಷ್ಟು ಅವಲಂಬಿತರಾಗಿ ನಾವು ಇರ್ತೀವಿ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಪಾಯಿಂಟ್ ಏನಂತ ಹೇಳಿದ್ರೆ, ಬಿಡಲೇಬೇಕು ಅಂತ ಹಠಕ್ಕೆ ಬೀಳ್ತಾರಲ್ಲ, ಇದನ್ನು ಹೇಗೆ ನೀವು ಸಾಲ್ವ್ ಮಾಡೋದು? ಸರ್ ನೋಡಿ, ಇವಾಗ ನಮ್ಮ ಹಿರಿಯರು ಕೆಲವೊಂದು ವಿಚಾರಗಳನ್ನ ಮಂಡಿಸಿದ್ರು. ಈ ಕಾವೇರಿ ರೈತ ಕುಟುಂಬಗಳು ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ, ಈ ಎರಡರ ಮಧ್ಯದಲ್ಲಿ ಈ ಹಿಂದೆನೂ ಸಾಕಷ್ಟು ಬಾರಿ ನೆಗೋಸಿಯೇಷನ್ಸ್ಗಳೆಲ್ಲ ಸಾಕಷ್ಟು ಆಗಿದ್ದಾವೆ. ಬಟ್ ಆ ನೆಗೋಸಿಯೇಷನ್ಸ್ ಆದಮೇಲೆ ಲಾಜಿಕಲ್ ಎಂಡಿಗೆ ತಗೊಂಡೋದಾಗ ನಿಮ್ಗೆ ಏನಾಯಿತು, ಪೊಲಿಟಿಕಲಿ ನಾವು ಒಪ್ಕೊಂಡಿದ್ವಿ, ತಮಿಳ್ನಾಡವ್ರು ಒಪ್ಕೊಂಡಿರಲಿಲ್ಲ. ಅವಾಗ ತಮಿಳ್ನಾಡವ್ರು ಇದ್ದವರು ಸಿ ಎಂ ಯಾರು ಅಂತಂದ್ರೆ ಆ ಮಹಾನ್ ತಾಯಿ ಯಾರಿದ್ರು ಅವರೇ ಇದ್ದಿದ್ದು, ಅವ್ರು ಒಪ್ಕೊಳ್ಳಿಲ್ಲ. ಇವತ್ತೇನಾಗಿದೆ, ವೇ ಬ್ಯಾಕ್ ಅಷ್ಟೆಲ್ಲ ಏನೆಲ್ಲ ಹಾಕೊಂಡು ಬಂದಿದೆ. ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇರ್ತಾನೆ, ಅವ್ರ ಅಂಗಪೋಷಿಸ್ತಾನೆ, ಅವ್ರು ಕರೀಲ್ಲ ಅಂದ್ರೆ ಇವ್ರು ಹೋಗಿದ್ದಿರ್ತಾನೆ ತಮಿಳ್ನಾಡಿಗೆ, ಅವ್ರಿಗೆ ಆರ ಶಾಲೆ ಟೋಪಿ ಹಾಕ್ಬಿಟ್ಟು ಬರಕ್ಕೆ ಅಂತೆಲ್ಲ. ಈಗ ತಾವು ಡೆಲ್ಲಿಲಿ ಇದ್ದೀರಿ, ತಮಗೆ ಫಸ್ಟ್ ಇಂಪಾರ್ಟೆನ್ಸ್ ಇದ್ದಿದ್ದು ಏನಾಗಬೇಕಾಗಿತ್ತು? ಈಗ ಕಾವೇರಿ ಇಶ್ಯೂಸ್ ಇದೆ, CWRC ನಿಮಗೆ ಒಂದು ಆಡಿಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ತಮ್ಮ ಮೇನ್ ಪ್ರೈಮರಿ ಕನ್ಸರ್ನ್ ಏನಿರಬೇಕಾಗಿತ್ತು, ಇದ್ರ ವಿಚಾರ ಡಿಸ್ಕಷನ್ ಇರಬೇಕಾಗಿತ್ತು. ಎಲ್ಲಿದ್ದೀರಾ ತಾವು ಮಾತಾಡಕ್ಕೆ ಇದಕ್ಕೆ? ಆಮೇಲೆ ಈಗ ಲೆಟರ್ಗಳನ್ನ ಏನದು ಮಾನ್ಯ ಸುಪ್ರೀಂ ಕೋರ್ಟ್ಗೆ ಕಳಿಸಿದ್ರಲ್ಲ, ನಮ್ಮವ್ರು ನಾವು ಅಪೀಲ್ಗೆ ಹೋಗ್ತೀವಿ ಅಂತವ್ರೆ, ಇನ್ನು ಪೇಪರ್ ತರಬೇಕು, ಇಂಕ್ ತರಬೇಕು, ಟೈಪ್ ಮಾಡಬೇಕು, ಇವರು ಭಾನುವಾರ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು. ಅದೇನ್ ಮಾಡ್ತಾರೋ ಗೊತ್ತಿಲ್ಲ, ಮೀಟಿಂಗ್ ಅಲ್ಲಿ ಕಾಫಿ ಬಿಸ್ಕೆಟ್ ಅಷ್ಟೇ, ಫೈನಲ್ ಏನು ರಿಸಲ್ಟ್ಸ್ಗಳು ಬರಲ್ಲ. ಆದ್ರೆ ತಮಿಳ್ನಾಡವ್ರು ನೋಡಿ, ತಮಿಳ್ನಾಡವರು ಆಲ್ರೆಡಿ ದೇ ಹ್ಯಾವ್ ಸೆಂಟ್ ಎ ಲೆಟರ್ ಟು ದ ಸುಪ್ರೀಂ ಕೋರ್ಟ್. ಯಾವ ವಿಚಾರವಾಗಿ? CWRC ವಿಚಾರವಾಗಿ, ಮೇಕೆದಾಟ್ ವಿಚಾರವಾಗಿ ಅವಲೇ ಫ್ಯೂಚರ್ ಪ್ಲಾನಿಂಗ್ ಅವಾಗಲೇ ಅವರು ಇಲ್ಲ, ನಮ್ಮ ಲೋವರ್ ಟೆರೆಯಿಂದ ನೀವು NOC ಕೇಳಂಗಿಲ್ಲ ಅಂತ ಹೇಳಿದ್ರು PM ಹ್ಯಾಸ್ ಟು ಇಂಟರ್ವೇನ್ ಅಂತ ಅಂದ್ಬಿಟ್ಟು ಅವ್ರು ಆಲ್ರೆಡಿ ಲೆಟರ್ ಬರ್ದಿದ್ದಾರೆ. ಅವ್ರ ಸಂಸದರಾಗ್ಲಿ, ಅವರು ಕಂಪ್ಲೀಟ್ CM ಆಗ್ಲಿ ಅದನ್ನ ಹೇಳ್ತಾ ಇದಾರೆ. ನಮ್ಮ CM ಎಲ್ಲಿದ್ದಾರೆ? ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿದ್ದಾರೆ? ನಾವು ಸಾಥ್ ಕೊಡಕ್ ರೆಡಿ ಇದೀವಿ ಸ್ವಾಮಿ, ನಾವಿಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯದ ವಿಚಾರ ಇರುವಂತದ್ದು. ಇಲ್ಲಿ JDS ಮಾಡ್ಬೇಕು, BJP ಮಾಡ್ಬೇಕು ಅಂತ ನಾವಿಲ್ಲ, ಇಲ್ಲಿ ರಾಜ್ಯಕ್ಕೆ ಮಾಡ್ಬೇಕು. ನೀವು ರಾಜ್ಯ ಸರ್ಕಾರ ಇದ್ರೆ ನಿಮಗೆ ನಾವು ಸಾಥ್ ಕೊಡಕ್ ರೆಡಿ ಇದೀವಿ ಓಪನ್ ಆಗಿ. ನೀವು ಮಾಡಿ ಮುಂದಟ್ವ. ಎಲ್ಲಿದ್ದೀರಾ ನೀವು? ಕರ್ನಾಟಕ ಸರ್ಕಾರ ಎಲ್ಲಿದೆ? ನೀವು ಸಂಪುಟ ಸಚಿವ ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ ನೀವು. ರಿಷಿಕ್ ಕುಮಾರಣ್ಣ ನೀವೆಲ್ಲ ಸೇರ್ಕೊಂಡು ಏನ್ ಮಾಡಿ, ಈಗ ನರೇಂದ್ರ ಮೋದಿ ಅವ್ರ ಜೊತೆ ನಿಮ್ದು ಮೈತ್ರಿ ಇದೆಯಲ್ಲ, ನರೇಂದ್ರ ಮೋದಿ ಅವರಿಗೆ ಏನೇ ಆಗ್ಲಿ ಕೇಳಿಸ್ಕೊಬಿಡಿ, ನರೇಂದ್ರ ಮೋದಿ ಅವ್ರು ಏನೇ ಆಗ್ಲಿ ಕರ್ನಾಟಕಕ್ಕೆ ಅನ್ಯಾಯಕ್ಕೆ ಬಿಡಬೇಡಿ.
ಜಾಸ್ತಿ ಸಂಸದರು ನಮಗೆ ಗೆಲ್ಸ್ಕೊಟ್ಟಿರ್ತಕ್ಕಂಥ ರಾಜ್ಯ. ಯಾವ ಸುತ್ತಾರಾಮ್ ಒಪ್ಪಲೇಬೇಡಿ, ತಮಿಳ್ನಾಡಲ್ಲಿ ನಿಮಗೆ ನೆಲೆ ಇಲ್ಲ ನರೇಂದ್ರ ಮೋದಿ ಅವರೇ, ನಿಮ್ಮ ಪಾರ್ಟಿಗೆ ಯಾರು ಅಲ್ಲಿ ಕೇರ್ ಮಾಡೋರು ಇಲ್ಲ. ನಿಮಗೆ ಕರ್ನಾಟಕದಲ್ಲಿ ಬಹಳ ಎಂ ಪಿಗಳು ಗೆಲ್ಲಿಸ್ಕೊಟ್ಟಿದ್ದಾರೆ ಅವರು. ಸೊ ನೀವು ಏನೇ ಅರ್ಜಿ ಹಾಕ್ಕೊಳ್ಳಿ, A4 ಬರಲಿ, A8 ಶೀಟಲ್ಲಾದರೂ ಬರ್ಕೊಂಬಿಡ್ಲಿ, ಅಥವಾ A10 ಶೀಟಲ್ಲಾದರೂ ಬರೆದು ಬಿಡಲಿ, ನೀವು ಕೇರ್ ಮಾಡಿಬಿಡಿ ಅಂತ ಕುಮಾರಣ್ಣ ಪತ್ರ ಬರೆದಿದ್ದಾರಾ? ಸರ್ 100% ನಾವು ಇದ್ರ ವಿಚಾರವಾಗಿ ವಿ ವಿಲ್ ಸ್ಟ್ಯಾಂಡ್ ಬೈ ಇಟ್. ನೀವು ಏನು ಹೇಳ್ತಾ ಇದ್ದೀರಾ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈಗ ಇವತ್ತು ನಿನ್ನೆ ಎಲ್ಲ ಸ್ವಲ್ಪ ಬೇರೆ ಯಾವುದೋ ಕಾರ್ಯಕ್ರಮಗಳಲ್ಲಿ ಇದ್ದಾರೆ. ನಾಳೆ ನಾಡದ್ರಲ್ಲಿ ತಾವು ಗಮನಿಸಿ, ಸನ್ಮಾನ್ಯ ಕುಮಾರಣ್ಣನವರು ಮಂಡ್ಯದ ಭಾಗದ ಜನರೇ ಅಂತಲ್ಲ, ಕಾವೇರಿ ಬೇಸಿನ್ ಯಾರೆಲ್ಲ ಇದಾರೋ ಎಲ್ಲ ರೈತರು ನಮ್ಗೆ ಒಂದೇನೆ. ನಾಳೆ ನಾಡದ್ರಿಂದ ನೋಡಿ ನೀವು ಆಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಸನ್ಮಾನ್ಯ ಮೋದಿಜಿ ಅವರಿಗೆ ನಾವು ಇದ್ರ ವಿಚಾರವಾಗಿ ಮಾತಾಡ್ತಿರ್ತೀವಿ. ಇದ್ರ ಪರವಾಗಿ ನಾವು ನಿಂತ್ಕೊಂಡ್ತೀವಿ. ಇದಕ್ಕೆ ಯಾರು ಸಾಥ್ ಕೊಡ್ಲಿ ಬಿಡ್ಲಿ.